ಅದು ಎಷ್ಟು ಉತ್ತಮ ಅನ್ಸುತ್ತೆ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ಜನ ಇದನ್ನ ನಿಮ್ಮ ಹತ್ರ ಕೇಳ್ತಿರೋದು ಯಾಕೆ ಅಂತಂದರೆ ಎಲ್ಲದಕ್ಕೂ ಇವಾಗ ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ಜನ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಇದು ಈ ಥರದ ಕ್ಲಾರಿಟಿನೆಲ್ಲ ನೀವು ಜನಕ್ಕೆ ಮುಂಚೆನೇ ಕೊಟ್ಬಿಟ್ರೆ ನೀವೆಲ್ಲೂ ಮಾತಾಡೋ ಅವಶ್ಯಕತೆನೇ ಇರಲ್ವಾ, ಜನನೇ ಉತ್ತರ ಕೊಟ್ಬಿಡ್ತಾರೆ ಅಂತ. ಅದಾಗೋಗಿದೆ ಈಗ ಒಂದು ಮಟ್ಟಕ್ಕೆ. ನಾನು ಉತ್ತರ ಕೊಡಬೇಕಾಗತ್ತೆ, ಹಂಗೆ ಅಂದ್ಬಿಟ್ಟು ಮೈ ಮರ್ತ್ಕೊಂಡು ಕೂರಕ್ಕಾಗಲ್ಲ. ನಾನು ನನ್ನನ್ನು ಪ್ರೀತಿಸೋ ಜನಗಳಿಗೆ ಉತ್ತರ ಕೊಡಬೇಕು. ಅವರು ಅದನ್ನು ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡಿ ಕೊಡಬೇಕಾದ್ರು ನಿಮ್ಮನ್ನು ಪ್ರೀತಿಸೋ ಜನ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಉತ್ತರ ಕೊಡ್ತಾರೆ ಅಷ್ಟೇ. ಆದರೆ ಯಾರನ್ನೂ ದ್ವೇಷ ಮಾಡೋಕೆ ಹೋಗ್ಬೇಡಿ, ಅದನ್ನು ಮುಂದುವರಿಸ್ಬೇಡಿ. ಉತ್ತರ ಕೊಟ್ಟ ಮೇಲೆ ಸುಮ್ಮನೆ ಆಗ್ಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವತ್ತಿಗೂ ಅದು ಕಂಟಿನ್ಯೂ ಆಗ್ತಾ ಇದೆ. ಈಶಾ ನಿಧಿ ಆಗಿರ್ಬೋದು, ರಕ್ಷಕ್ ಅವ್ರು ಮತ್ತೆ ಏನಾದ್ರು ಮಾತಾಡಿದ್ರೆ ಮಾತ್ರ ಅವ್ರ ಮೇಲೆ ಇದು ಮಾಡಿ ಆಟದ ಥರ ನೋಡಿ. ಈಶಾ ನಿಧಿನ ಮತ್ತು ರಕ್ಷಕ್ ಅವ್ರನ್ನ, ವಿನಯಣ್ಣ ಆಗಿರ್ಬೋದು, ನಮ್ರತಾ ದೀದಿ ಆಗಿರ್ಬೋದು, ಯಾರನ್ನೇ ಆದರೂ ಆಗಿರ್ಬೋದು, ಆಟದ ಥರ ನೋಡಿ ಬಿಟ್ಬಿಡಿ. ಸಾಕು, ಇಲ್ಲಿಗೆ ಬಿಗ್ ಬಾಸ್ ಮುಗೀತು. ಯಾವ ವಾರ್ಸು ಬೇಡ, ಏನು ಬೇಡ. ನಾವು ಮಾಡೋ ಕೆಲಸಗಳ ಮುಖಾಂತರ ಪ್ರೀತಿ ತೋರಿಸ್ತಾ ಹೋಗಿ ಅವ್ರಿಗೆಲ್ಲ, ನಮಗೂ ನಾವು ಮಾಡೋ ಕೆಲಸದ ಮುಖಾಂತರ ಸಾಕು, ಬೇಡ. ಯಾಕೆಂದರೆ ನಾನು ಅನುಭವಿಸಿರೋದು ಇನ್ನೊಬ್ರು ಅನುಭವಿಸೋದು ಬೇಡ. ಗೊತ್ತಿದೆ, ಆಡಿದ್ದಾರೆ ಕೆಲವು ಮಾತುಗಳನ್ನ, ತಪ್ಪಿದೆ ಅದರಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೂ ಬೇಜಾರಾಗಿದೆ, ಬಟ್ ಬೇಡ ಅಂತ ಅಷ್ಟೇ.